ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಎರಡು ಬ್ರಾಂಚ್, ಏರೋನಾಟಿಕಲ್ ಅಂಡ್ ಏರೋಸ್ಪೇಸ್ ಇಂಜಿನಿಯರಿಂಗ್ 2025 ರೌಂಡ್ 3 ಕಟ್ ಆಫ್ ನೋಡೋಣ. ಯಾವ್ಯಾವ ಕಾಲೇಜಲ್ಲಿ ಏರೋನಾಟಿಕಲ್ ಅಂಡ್ ಏರೋಸ್ಪೇಸ್ ಇದೆ, ಆ ಕಾಲೇಜುಗಳಲ್ಲಿ 2025 ರೌಂಡ್ 3 ಕಟ್ ಆಫ್ ಏನಿತ್ತು ಜನರಲ್ ಮೆರಿಟ್ ಕ್ಯಾಟಗರಿಗೆ. ಸೊ ನಿಮ್ದು ಜನರಲ್ ಮೆರಿಟ್ ಅಲ್ಲ, ಬೇರೆ ಯಾವುದಾದ್ರು ರಿಸರ್ವೇಷನ್ ಇದೆ ಅಂದರೆ ಖಂಡಿತ ಈ ರ್ಯಾಂಕ್ಗಿಂತ ಕಡಿಮೆ ಇದ್ರೂ ಸಹ ನಿಮಗೆ ಖಂಡಿತ ಸಿಗತ್ತೆ. ಯಾವುದೇ ರ್ಯಾಂಕ್ ಇದ್ರೂ ಸಹ ನಿಮಗೆ ಏರೋನಾಟಿಕಲ್ಲು ಸಿಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆಂದ್ರೆ ನೋಡಿ, ಲಾಸ್ಟ್ ಇಯರು 2,58,000ಕ್ಕೆ ನಿಂತಿತ್ತು ಕಟ್ ಆಫು ಜನರಲ್ ಮೆರಿಟ್ಗೆ. ಹಾಗಾಗಿ ನಿಮ್ದು ಯಾವುದೇ ರ್ಯಾಂಕ್ ಇರಲಿ, ನಿಮ್ಗೆ ಏನಾದರೂ ಏರೋನಾಟಿಕಲ್ ಅಂಡ್ ಏರೋಸ್ಪೇಸ್ ಇಂಟ್ರೆಸ್ಟ್ ಇದ್ರೆ ಖಂಡಿತ ಸಿಗುತ್ತೆ. ಒಂದಷ್ಟು ಲಿಮಿಟೆಡ್ ಕಾಲೇಜಸ್ ಅಲ್ಲಿ ಮಾತ್ರ ಏರೋನಾಟಿಕಲ್ ಅಂಡ್ ಏರೋಸ್ಪೇಸ್ ಇರೋದು. ನೋಡ್ತಾ ಹೋಗೋಣ. ಫಸ್ಟ್ ಏರೋನಾಟಿಕಲ್ ಇಂಜಿನಿಯರಿಂಗು 2025 ರೌಂಡ್ 3 ಕಟ್ ಆಫ್ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇದೆ. ಇದೊಂದು ಆಟೋನಮಸ್ ಕಾಲೇಜು. ಲಾಸ್ಟ್ ರೌಂಡ್ ಅಲ್ಲಿ ಜನರಲ್ ಮೆರಿಟ್ ಕ್ಯಾಟಗರಿಗೆ 12,812ಗೆ ಸ್ಟಾಪ್ ಆಗಿತ್ತು. ಅಂದ್ರೆ 12,812 ರ್ಯಾಂಕ್ ಬಂದಂತ ವಿದ್ಯಾರ್ಥಿಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. ದಯಾನಂದ್ ಸಾಗರ್ ಆದ್ಮೇಲೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೋಲದೇವನಹಳ್ಳಿ 38,996 ಬಂದಿರೋರಿಗೆ ಆ ಕಾಲೇಜಲ್ಲಿ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. ನೆಕ್ಸ್ಟ್ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 41,216ಕ್ಕೆ ನಿಂತಿತ್ತು. ನೆಕ್ಸ್ಟ್ ಬೆಳಗಾವಿಯಲ್ಲಿರೋ KLS ಗೋಗ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 47,195. ಬೆಂಗಳೂರಲ್ಲಿರೋ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ 52,206. ಸೊ ನಿಮ್ದು 50,000 ಒಳಗಡೆ ಬಂದ್ರೆ ಈ 4-5 ಕಾಲೇಜುಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಏರೋನಾಟಿಕಲ್ ಇಂಜಿನಿಯರಿಂಗ್. ಸಪೋಸ್ 50,000 ಕ್ರಾಸ್ ಆಯಿತು ಜನರಲ್ ಮೆರಿಟ್ ಕ್ಯಾಟಗರಿ, ನಿಮ್ಗೆ ಏರೋನಾಟಿಕಲ್ಲೇ ಬೇಕು ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿರೋ SJCITಯಲ್ಲಿ 66,385 ಬಂದಿರೋರಿಗೆ ಲಾಸ್ಟ್ ಇಯರ್ ಸಿಕ್ಕಿತ್ತು. MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ 80,000ವರೆಗೂ ಹೋಯಿತು. ಬನ್ನೇರ್ಘಟ್ಟ ರಸ್ತೆಯಲ್ಲಿರೋ AMC ಕಾಲೇಜ್ ಆಫ್ ಇಂಜಿನಿಯರಿಂಗ್ 92,000ವರೆಗೂ ಸಿಕ್ಕಿತ್ತು. ಯಲಹಂಕ ಉಪನಗರದಲ್ಲಿ ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, ಅಲ್ಲಿ 97,687 ಬಂದಿತ್ತು. ಸೊ 1,00,000 ಒಳಗಡೆ ಬಂದ್ರೆ ಈ ಮೇಲೆ ಕಂಡುಕೊಂಡ ಕಾಲೇಜುಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸಪೋಸ್ ನಿಮ್ಮ ರ್ಯಾಂಕ್ 1,00,000 ದಾಟಿತ್ತು ಜನರಲ್ ಮೆರಿಟ್ ಕ್ಯಾಟಗರಿ, ಆದ್ರೂ ನಿಮ್ಗೆ ಏರೋನಾಟಿಕಲ್ಲೇ ಬೇಕು ಅಂದ್ರೆ ಮಂಗಳೂರಲ್ಲಿರೋ ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 1,46,000ವರೆಗೂ ಹೋಗಿತ್ತು. ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಂತಿದೆ ವೈಟ್ ಫೀಲ್ಡ್ ಅಲ್ಲಿ, ಇದು 2,00,000 ದಾಟಿರೋರ್ಗೂ ಸಹ ಲಾಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿತ್ತು. ಮೈಸೂರು ರಸ್ತೆಯಲ್ಲಿರೋ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 2,19,000ವರೆಗೂ ಸಿಕ್ಕಿತ್ತು. ಇನ್ನೂ ರ್ಯಾಂಕ್ ನಿಮ್ದು ಇನ್ನೂ ಕಡಿಮೆ ಬಂತು ಅನ್ಕೊಳ್ಳಿ, ಮಂಗಳೂರಲ್ಲಿರೋ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 2,35,000 ಬಂದಿರೋರಿಗೆ ಲಾಸ್ಟ್ ಇಯರ್ ಸಿಕ್ಕಿತ್ತು. ಮಂಗಳೂರಲ್ಲಿರೋ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 2,39,000ವರೆಗೂ ಹೋಗಿತ್ತು. ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ಮೈಟ್ ಅಂತ ಕರೀತಾರೆ, ಮೂಡ್ಬಿದ್ರೆಯಲ್ಲಿದೆ, 2,53,000ವರೆಗೂ ಹೋಗಿತ್ತು. ನೆಕ್ಸ್ಟ್ ಗುಲ್ಬರ್ಗಾದಲ್ಲಿ KBN ಖಾಜಾ ಬಂಡೆ ನವಾಸ್ ಯೂನಿವರ್ಸಿಟಿಯಲ್ಲಿ 2,58,000 ಬಂದಿರೋರ್ಗೂ ಸಿಕ್ಕಿತ್ತು. ದೀಸ್ ಆರ್ ದ ಕಾಲೇಜಸ್ ವಿಚ್ ಆಫರ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಅಂಡ್ ಇಟ್ಸ್ ಕಟ್ ಆಫ್. ಇನ್ ಕೆಲವರಿಗೆ ಏರೋಸ್ಪೇಸೇ ಬೇಕು ಅಂತ ಇರುತ್ತೆ. ಏರೋಸ್ಪೇಸ್ ಕರ್ನಾಟಕದಲ್ಲಿ 5 ಕಾಲೇಜುಗಳಲ್ಲಿ ಇದೆ. ಲಾಸ್ಟ್ ಇಯರ್ 2025 ರೌಂಡ್ 3 ಕಟ್ ಆಫ್ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ ನೋಡೋಣ. ಏರೋಸ್ಪೇಸ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇದೆ 2,069 ಕಟ್ ಆಫ್ ನೋಡಿ, ಜಸ್ಟ್ 2,000. ಈ ಕಟ್ ಆಫ್ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಕಾಣೋದಿಲ್ಲ ಖಂಡಿತ. ಸೊ ಥರ್ಡ್ ರೌಂಡ್ ವರೆಗೂ ವೆಯ್ಟ್ ಮಾಡಿದ್ರೆ ನಿಮಗೆ ಈ ಕಟ್ ಆಫ್ ಕಾಣುತ್ತೆ. ಒನ್ ಮೋರ್ ರೆಪ್ಯೂಟೆಡ್ ಕಾಲೇಜ್ MSRIT 6,536. ನೆಕ್ಸ್ಟ್ MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ 47,000ವರೆಗೂ ಹೋಗಿತ್ತು. ACS ಕಾಲೇಜಲ್ಲಿ ಏರೋನಾಟಿಕಲ್ಲು ಸಹ ಇದೆ, ಏರೋಸ್ಪೇಸ್ ಸಹ ಇದೆ, 91,798. SJCITಯಲ್ಲೂ MVJಲ್ಲೂ ಸಹ ಎರಡು ಇದೆ, ಏರೋನಾಟಿಕಲ್ಲು ಇದೆ, ಏರೋಸ್ಪೇಸು ಇದೆ. SJCITಯಲ್ಲಿ 97,704 ರ್ಯಾಂಕ್ ಬಂದಿರೋರಿಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. ಸೊ ಏರೋಸ್ಪೇಸ್ ಏನಾದರೂ ನಿಮ್ಗೆ ಬೇಕು ಅಂದ್ರೆ 1,00,000 ಒಳಗಡೆ ಇರಬೇಕು ನಿಮ್ಮ ರ್ಯಾಂಕು CETಯಲ್ಲಿ. ಅದೇ ಏರೋನಾಟಿಕಲ್ ಅಂದ್ರೆ ನಿಮ್ಗೆ 2,00,000 ದಾಟಿದ್ರು ಸಹ ಖಂಡಿತ ಸಿಗುತ್ತೆ, ಯಾಕೆಂದ್ರೆ ನಂಬರ್ ಆಫ್ ಕಾಲೇಜಸ್ ಜಾಸ್ತಿ ಇದೆ. This is about aeronautical and aerospace engineering. Thank you and all the best.